ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಗನ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಎಷ್ಟೊಂದು ಜನ ಕೇಳ್ತಾ ಇದ್ರು ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ. ಸೊ ಆ ವಿಡಿಯೋ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಗ ತಡ ಮಾಡಿದೆ, ಹೌದು ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದೆ, ಮತ್ತು ಪಾಪ ನೋಡ್ಕೊಳ್ಳೋದು ಅದು ಇದು ಕೆಲಸ ಅದರಲ್ಲೇ ಬ್ಯುಸಿಯಾಗಿ. ಸೊ ಆಲ್ಮೋಸ್ಟ್ 1 to 2 months ಮೇಲೆ ಆಯಿತು ಅಂತ ಅನಿಸುತ್ತೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೇಟ್ ಮಾಡೋದು ಬೇಡ. ಸೊ ಯೂಟ್ಯೂಬ್ ಪೇಮೆಂಟ್ ಬಂತಾ? ಸೊ ಇದಕ್ಕೆ ಆನ್ಸರ್ನ ಕೊಡೋದಕ್ಕಿಂತ ಮುಂಚೆ ಯೂಟ್ಯೂಬ್ ಪೇಮೆಂಟ್ ಬರಬೇಕು ಅಂತ ಅಂದರೆ ಯಾವೆಲ್ಲ ಕ್ರೈಟೀರಿಯಾಸ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಎಲ್ಲ ಹೇಳ್ತಾರೆ 500 ಸಬ್ಸ್ಕ್ರೈಬರ್ಸ್ ಆದರೆ ಸಾಕು, 3000 ವಾಚ್ ಅವರ್ಸ್ ಆದರೆ ಸಾಕು ಅಂತ. ನೋ, ಇಟ್ಸ್ ರಾಂಗ್. ಫಸ್ಟು ನಮಗೆ ಬೇಕಾಗಿರೋದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ ಮತ್ತು 4000 ವಾಚ್ ಅವರ್ಸ್ನ ನೀವು ಕಂಪ್ಲೀಟ್ ಮಾಡಿರಬೇಕು. ಸೊ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಗೈಸ್. ಅಕಸ್ಮಾತ್ ಏನಾದರೂ ಇನ್ಫ್ಲೂಯೆನ್ಸರ್ ಆಗಿ ಇನ್ಸ್ಟಾದಲ್ಲಿ ನಿಮಗೆ ಫೇಮ್ ಇದ್ದು ಇನ್ಫ್ಲೂಯೆನ್ಸರ್ ಆರ್ ಕಾಂಟೆಂಟ್ ಕ್ರಿಯೇಟರ್ ಆಗಿ ನೀವು ಬಂದರೆ ನಿಮ್ಗೆ ಒಂದು ವೀಡಿಯೋದಲ್ಲೇ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಯಾವುದೇ ರೀತಿಯಾದ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ನೀವು ಇಲ್ಲಿ 4000 ವಾಚ್ ಅವರ್ಸ್, ಒಂದಲ್ಲ ಎರಡಲ್ಲ 4000 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಗೈಸ್. ಅದು ಫ್ಲೂಕಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ಕಂಪ್ಲೀಟ್ ಆಗಬೇಕು. ಸೊ ನಂದು 1 or 2 ವೀಡಿಯೋಸ್ ಸಾರೀಸ್ ವೀಡಿಯೋಸ್ನ ಮಾಡಿದ್ದೆ. ಅದು ನನಗೆ ಈಗ ಆಲ್ಮೋಸ್ಟ್ 108K ವ್ಯೂಸ್ ಆಗಿದೆ. ಅಂದರೆ 1,08,000 ಜನ ನೋಡಿದ್ದಾರೆ, ಮತ್ತು ಇನ್ನೊಂದು 78,000 ವ್ಯೂಸ್ ಆಗಿದೆ. ಅದೆಲ್ಲ ನಾನು ಆಲ್ಮೋಸ್ಟ್ 15 minutes 10 minutes ವಿಡಿಯೋ ಮಾಡಿರೋದು. ನೀವೇನಾದರೂ 4-5 ನಿಮಿಷ ಮಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಸೊ ಆದಷ್ಟು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಮತ್ತು ಬಿಗಿನರ್ಸ್ ಆದರೆ ಈಗ ಆಲ್ಮೋಸ್ಟ್ ಹೆಂಗಸರಿಗೆಲ್ಲ ಸೀರೆ ವೀಡಿಯೋಸು ಮತ್ತು ಜುವೆಲ್ಸ್ ವೀಡಿಯೋಸು ಈ ಥರ ಒಂದು ಇಷ್ಟ ಆಗಿರುತ್ತೆ. ಈ ಥರ ವೀಡಿಯೋಸ್ನ ನೀವು ಈ ಥರ ವೀಡಿಯೋಸ್ನ ಮಾಡೋದ್ರಿಂದ ಬೇಗ ಕ್ಲಿಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಗೈಸ್. ಸೊ ನಂದು ಆ 2 ಮೈಲ್ ಸ್ಟೋನ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನಿಮಗೆ ಏನಿರುತ್ತೆ ಅಂತಂತಂದರೆ ಆ್ಯಡ್ಸ್ನ ಆನ್ ಮಾಡ್ಕೊಬೇಕಾಗುತ್ತೆ. ಅದೇ ನೀವು ಸ್ವಲ್ಪ ಯಾವುದಂದರೆ ಗೂಗಲ್ ಆ್ಯಡ್ಸನ್ಸ್ ಅಂತ ಒಂದು ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಆ್ಯಡ್ಸ್ ಎಲ್ಲ ಆನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಏನೇನೋ ವೆಬ್ಸೈಟ್ಸ್ ಇರುತ್ತೆ, ಅದರಲ್ಲೆಲ್ಲ ನೀವು ಹೋಗಿ ಒಂದು ಸ್ವಲ್ಪ ತರೋ ಮಾಡಿ ಅದನ್ನೆಲ್ಲ ನೀವು ಸ್ವಲ್ಪ ಚೆನ್ನಾಗಿ ಅರ್ತ್ಕೋಬೇಕಾಗುತ್ತೆ, ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ. ಮತ್ತು ಎಲ್ಲ ಎಷ್ಟೊಂದು ಜನ ಅದರದ್ದೇ ಆದಂತಹ ಒಂದು ಏನು ಹಾಕೊಂಬಂದಿದ್ದಾರೆ ವೀಡಿಯೋಸ್ಗಳಿದೆ ಯೂಟ್ಯೂಬಲ್ಲಿ, ಅದನ್ನು ನೀವು ನೋಡಿ ಕಲ್ತ್ಕೊಬೋದು. ಮತ್ತು ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ, ಮತ್ತು ನಿಮ್ಮದು ಪರ್ಸ್ನಲ್ ಅಡ್ರೆಸ್ ಕೊಡಬೇಕು, ನಿಮ್ಮದು ಮನೆ ಅಡ್ರೆಸ್ ಕೊಡಬೇಕು. ಈ ಥರ ಒಂದು ಸ್ವಲ್ಪ ರೆಗ್ಯುಲೇಷನ್ಸ್ಗಳಿದೆ, ಅದನ್ನೆಲ್ಲ ನೀವು ಓಕೆ ಅಂತ ಆಕ್ಸೆಪ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದು ಏನು ಅಂತಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂತಂತಂದರೆ ನಿಮಗೆ ಗೂಗಲ್ ಆ್ಯಡ್ಸನ್ಸ್ ಅವರಿಂದ ಪಿನ್ ಬರಬೇಕು. ಅದು ಪಿನ್ನನ್ನು ನೀವು ಗೂಗಲ್ ಆ್ಯಡ್ಸನ್ಸ್ ವೆಬ್ಸೈಟ್ ನೀವು ಒಂದು ನಿಮ್ದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಕ್ರಿಯೇಟ್ ಆದ ಅಕೌಂಟಲ್ಲಿ ನಿಮ್ಮದು ಏನಾದರೂ ವೆರಿಫಿಕೇಷನ್ ಆದರೆ ನಿಮ್ಮದು ಯೂಟ್ಯೂಬ್ ಅಕೌಂಟು ಗೂಗಲ್ ಆ್ಯಡ್ಸನ್ಸ್ ಅವರಿಂದ ಪಿನ್ ಬರುತ್ತೆ. ಆ ಪಿನ್ನನ್ನು ನೀವು ನಿಮ್ಮ ಗೂಗಲ್ ಆ್ಯಡ್ಸನ್ಸ್ ಅಕೌಂಟಿಗೆ ಹಾಕಿದ್ರೆ ಆವಾಗ ನಿಮ್ಮದು ಏನು ಅಕೌಂಟ್ ಡೀಟೇಲ್ಸ್ನ ಎಲ್ಲ ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಿಮಗೆ ದುಡ್ಡು ಬರಲ್ಲ ಗೈಸ್. 3,000 ವಾಚ್ ಅವರ್ಸ್ ಆದರೆ ಯಾವುದೇ ಕಾರಣಕ್ಕೂ ಬರಲ್ಲ, 4,000 ವಾಚ್ ಅವರ್ಸೇ ಆಗಬೇಕು. ಸುಮ್ಮನೆ ಹೇಳ್ತಾರೆ ಅಷ್ಟೇ. 3,000 ವಾಚ್ ಅವರ್ಸ್ ಆದರೆ ಯಾರಾದರೂ ನಿಮ್ಮ ಚಾನಲ್ಗೆ ಮೆಂಬರ್ಶಿಪ್ ತೊಗೋಬೇಕು. 3,000 ಅವರ್ಸ್ಗೆ ಯಾರು ಚಾನಲ್ಗೆ ಮೆಂಬರ್ಶಿಪ್ ತೊಗೊತಾರೆ, ಅವ್ರು ದುಡ್ಡು ಕೊಟ್ಬಿಟ್ಟು ನಮ್ಮ ಚಾನಲಲ್ಲಿ ನೋಡೋ ಅಂಥದ್ದು ಏನೂ ಇರಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸಿಗಲ್ಲ. ಸೊ 4,000 ವಾಚ್ ಅವರ್ಸ್ ಆಗಿದ್ರೂ ಕೂಡ ಗೂಗಲ್ ಪಿನ್ ಸಿಕ್ಬಿಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬಂದ್ಬಿಡಲ್ಲ. ನಿಮಗೆ $100 ಕಂಪ್ಲೀಟ್ ಆಗಬೇಕು. $100 ಕಂಪ್ಲೀಟ್ ಆಗೋದು ಸುಲಭ ಅಲ್ಲ ಗೈಸ್. ನಾನು ಆಲ್ರೆಡಿ ಮೊದಲೇ ಹೇಳಿದಾಗೆ ನಿಮ್ಗೇನಾದರೂ ನೀವು ಇನ್ಫ್ಲೂಯೆನ್ಸರ್ ಆಗಿ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅದು ತುಂಬ ಈಸಿ. ಸೊ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ನೀವು ಇಲ್ಲಿ ಯೂಟ್ಯೂಬ್ ಮಾಡ್ಕೊಂಡು ಕೂತ್ಕೋತೀರಾ ಅಂತಂತಂದರೆ $100 ಇಟ್ಸ್ ವೆರಿ ಟಫ್. ಸೊ ನನಗೆ ಫಸ್ಟು $10 ನೀವು ಕಂಪ್ಲೀಟ್ ಮಾಡಿದ್ರೆ ಗೂಗಲ್ ಆ್ಯಡ್ಸನ್ಸ್ ಕಡೆಯವರಿಂದ ನಿಮಗೆ ಪಿನ್ ಬರುತ್ತೆ. ಆ ಪಿನ್ನ ನೀವು ಗೂಗಲ್ ಆ್ಯಡ್ಸನ್ಸ್ ವೆಬ್ಸೈಟಲ್ಲಿ ಹಾಕಿದ್ರೆ ನಿಮ್ಮ ಅಕೌಂಟ್ ಮಾಡಿರೋದ್ರಲ್ಲಿ ಸೊ ಯು ವಿಲ್ ಗೆಟ್ $10 ಆದರೆ ಯು ವಿಲ್ ಗೆಟ್ ಗೂಗಲ್ ಆ್ಯಡ್ಸನ್ಸ್ ಅವ್ರ ಕಡೆಯಿಂದ ಪಿನ್ ಬರುತ್ತೆ. ಈ ಪಿನ್ನನ್ನು ನೀವು ಆ ವೆಬ್ಸೈಟಲ್ಲಿ ಹಾಕಿದ್ರೆ ನಿಮಗೆ ಒನ್ಸ್ $100 ಕಂಪ್ಲೀಟ್ ಆಗಿದ ತಕ್ಷಣ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ಸೊ ಲೆಟ್ಸ್ ಓಕೆ, ಎನಿವೇಸ್ ಐ ಹ್ಯಾವ್ ಕಂಪ್ಲೀಟೆಡ್ ಸಮ್ ಆಫ್ ದ ಮೈಲ್ ಸ್ಟೋನ್ಸ್. ಇನ್ನೂ ತುಂಬ ಇದೆ ಯೂಟ್ಯೂಬಲ್ಲಿ ಕಲಿಯೋ ಅಂಥದ್ದು ಮತ್ತು ಮಾಡೋ ಅಂಥದ್ದು. ಸೊ ನನಗೆ ಟೈಮ್ ಇಲ್ಲ. ಸೊ ಇದ್ದಷ್ಟು ಟೈಮಲ್ಲಿ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಬಟ್ ನಂದು ಮೋಸ್ಟ್ ಆಫ್ ದ ವೀಡಿಯೋಸ್ ಎಲ್ಲ 3 digitsಲ್ಲೇ ನನಗೆ ರನ್ ಆಗಿರೋದು. 1 or 2 4-5 ವೀಡಿಯೋಸ್ ಅಷ್ಟೇ ನಂದು 4 digits ಆಗಿರೋದು, ಒಂದು ಲ್ಯಾಕ್ಸ್ ಟುಗೆದರ್ ಓಡಿರೋದು ಅಷ್ಟೇ.
ಸೊ ಗೈಸ್ ಲೆಟ್ಸ್ ಕಮ್ ಗೆಟ್ ಸ್ಟಾರ್ಟೆಡ್ ಅಂತ ಹೇಳಲ್ಲ. ಸೊ ಓಪನ್ ಮಾಡೋಣ, ನಾನು ನಿಮಗೆ ಪಿನ್ನ ತೋರಿಸಲ್ಲ. ಸೊ ಇದು ಹೇಗಿರುತ್ತೆ ಅಂತಂದರೆ ನೋಡಿ, ಗೂಗಲ್ ಆ್ಯಡ್ಸೆನ್ಸ್ ಮತ್ತು ಇಲ್ಲಿ ಅಡ್ರೆಸ್ ಇರುತ್ತೆ. ಸೊ ಅಡ್ರೆಸ್ ಬಂದು ಗೈಸ್, ನೀವೇನಾದರೂ ಹಳ್ಳಿ ಕಡೆ ಇದ್ದರೆ ನಿಮ್ಮ ಮನೆಗೆ ಕರೆಕ್ಟಾಗಿ ಬರಲ್ಲ ಅಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ಕೇಳಬೇಕಾಗತ್ತೆ. ಇಲ್ಲ ಅಂತಂತಂದರೆ ಇದೇನಿರುತ್ತೆ, ಇದು ವಾಪಸ್ ಹೋಗ್ಬಿಡುತ್ತೆ. ನನಗೆ ಫಸ್ಟ್ ಟೈಮೇ ಸಿಕ್ಕಿದೆ ಮತ್ತು ಬೇಗನೆ ಬಂದಿದೆ. ನನಗೆ ಗೊತ್ತಾಯಿತು 1 or 2 ಡೇಸಲ್ಲಿ ಬರುತ್ತೆ ಅಂತ. ನಾನು ಹೋಗಿ ಚೆಕ್ ಮಾಡಿದ ತಕ್ಷಣ ಇಮೇಲ್ ಹಾಕಿದೆ ಅಂತ ನಾನು ಪೋಸ್ಟ್ ಆಫೀಸ್ ಕಳಿಸಿ ನಾನು ವೆರಿಫಿಕೇಷನ್ ಮಾಡಿಕೊಂಡೆ. ಅವ್ರು ಬಂದಿದೆ ಅಂತ ಹೇಳಿದ್ರು. 1 or 2 ಡೇಸಲ್ಲಿ ತಂದು ಕೊಟ್ಬಿಟ್ರು. ಅದೇ ಹಳ್ಳಿಗಳಾದರೆ ಬರೋದು ತುಂಬ ಕಷ್ಟ ಆಗಿದೆ. ಸೊ ಯಾರಾದರೂ ನಿಮಗೆ ಸಿಟಿ ಕಡೆ ಗೊತ್ತಿರೋರು ಇದ್ದರೆ ಅದನ್ನು ಅವ್ರ ಮನೆಗೆ ಏನಾದರೂ ನೀವು ಅಡ್ರೆಸ್ ಕೊಟ್ಟು ಇದಾದರೆ ಬೇಗ ಬರುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಓಪನ್ ಮಾಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ರಿಮೂವ್ ಸೈಡ್ ಎಡ್ಜಸ್ ಫಸ್ಟ್ ಅಂತ. ಸೊ ನಾನು ಅದನ್ನು ಮಾಡ್ತೀನಿ. ಐ ಆಮ್ ಸೋ ಹ್ಯಾಪಿ ಗೈಸ್. ನನಗಿದು ಸಿಕ್ಕಿ ತುಂಬ ದಿನ ಆಯಿತು, ಬಟ್ ನಾನು ಓಪನ್ ಮಾಡಿರಲಿಲ್ಲ. ಸೊ ವೀಡಿಯೋ ಮಾಡ್ತಾ ನಾನು ಓಪನ್ ಮಾಡೋಣ ಅಂತ ಅಂದ್ಕೊಂಡು ನಾನು ಓಪನ್ ಮಾಡಿರಲಿಲ್ಲ. ಇವಾಗ ಓಪನ್ ಮಾಡ್ತಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ಅನ್ಡೆಲಿವರ್ ಆದರೆ ವಾಪಸ್ ಮುಂಬೈಗೆ ಕಳಿಸಿ ಅಂತ ಇದೆ. ಸೊ ಓಕೆ ಬನ್ನಿ ಓಪನ್ ಮಾಡೋಣ ಹೀಗಿದೆ ಅಂತ. ಇದನ್ನು ಯಾವ ರೀತಿ ಪಡೆಯೋದು ಅಂತಲೂ ನಾನು ನಿಮ್ಗೆ ಹೇಳಿದ್ದೀನಿ, ಯಾವ್ಯಾವ ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಂತ. ಸೊ ಎಡ್ಜಸ್ನ ಕಟ್ ಮಾಡ್ತಾಯಿದ್ದೀನಿ ಗೈಸ್. ಇದನ್ನು ನಿಮಗೆ ತೋರ್ಸೋಕ್ಕಾಗಲ್ಲ, ಬಟ್ ಸ್ಟಿಲ್ ಲೆಟ್ಸ್ ಸಿ ಅಲ್ವಾ ಹೇಗಿರುತ್ತೆ ಅಂತ. ಸೊ ಗೈಸ್ ಇದರಲ್ಲಿ ಏನೂ ಇಲ್ಲ, ಇಲ್ಲಿದೆ ಡೀಟೇಲ್ಸು. ಸೊ ನಾನು ಅದನ್ನ ತೋರ್ಸೋಕ್ಕಾಗಲ್ಲ, ಕಟ್ ಮಾಡ್ತೀನಿ. ಎಷ್ಟು ಡಿಜಿಟ್ಸ್ ಪಿನ್ ಅಂತಲೂ ಹೇಳೋಕ್ಕಾಗಲ್ಲ ಗೈಸ್. ವೆರಿ ವೆರಿ ಕಾನ್ಫಿಡೆನ್ಷಿಯಲ್. ಸೊ 4 ಸೈಡು ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಈ ಕಡೆ ಇದೆ, ಇಲ್ಲಿ ಗೂಗಲ್ ಪಿನ್ ಇದೆ ಗೈಸ್. ಸೊ ಈ ಥರ ನಿಮಗೊಂದು ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಬರುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಪಿನ್ನನ್ನು ಕೊಟ್ಟಿದ್ದಾರೆ. ವೆಲ್ಕಮ್ ಯು ಟು ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಇಸ್ ನಾಟ್ ಸೆಟಪ್ ಟು ರಿಸೀವ್ ದ ಪೇಮೆಂಟ್ ಎಟ್ ಅಂತಲೂ ಹೇಳಿದ್ದಾರೆ. ಸೊ ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತ ಹೇಳಿ. ಸೈನ್ ಇನ್ ಟು ಆ್ಯಡ್ಸೆನ್ಸ್ ಆರ್ ಆ್ಯಡ್ಸೆನ್ಸ್ ಫಾರ್ ಯುವರ್ ಯೂಟ್ಯೂಬ್, ಗೋ ಟು ಪೇಮೆಂಟ್ಸ್, ವೆರಿಫಿಕೇಷನ್ ಚೆಕ್, ಎಂಟರ್ ಯುವರ್ ಪಿನ್, ಕ್ಲಿಕ್ ಸಬ್ಮಿಟ್ ಅಂತ. ಸೊ ಇದನ್ನು ನಾನು ಮಾಡಿದ್ಮೇಲೆ ಪ್ಲೀಸ್ ನೋಟ್ ದಟ್ ವಿ ವಿಲ್ ನಾಟ್ ಸ್ಟಾಪ್ ಸರ್ವಿಂಗ್ ದ ಆ್ಯಡ್ಸ್ ಥ್ರೂ ಯುವರ್ ಅಕೌಂಟ್ ಇಫ್ ಯು ಡೋಂಟ್ ಯೂಸ್ ದಿಸ್ ಪಿನ್ ಟು ವೆರಿಫೈ ಯುವರ್ ಅಡ್ರೆಸ್ ವಿತಿನ್ 4 months. 4 ತಿಂಗಳಷ್ಟರೊಳಗಡೆ ನಾನು ಇದನ್ನು ಹಾಕಿಲ್ಲ ಅಂತಂದರೆ ಆ್ಯಡ್ಸ್ ರನ್ ಆಗಲ್ಲ. ಸೊ ನನಗೆ ದುಡ್ಡು ಬರಲ್ಲ ಅಂತಲೂ ಇಲ್ಲಿ ಹೇಳಿದ್ದಾರೆ. ಸೊ ಎಸ್ ಗೈಸ್, ನನಗೆ ಸಿಕ್ಕಾಬಟ್ಟೆ ಖುಷಿಯಾಗಿದೆ. ಆಲ್ರೆಡಿ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಊರಿಗೆ ಬಂದಾಗೆಲ್ಲ ನಾನು ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತೀನಿ. ಬೆಂಗಳೂರಲ್ಲಿದ್ದಾಗ ವೀಡಿಯೋಸ್ ಹಾಕೋಕ್ಕೆ ಅಪ್ಲೋಡ್ ಮಾಡ್ತೀನಿ. ಈಗ ಆಲ್ಮೋಸ್ಟ್ ನಾನು 1 ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಇನ್ನೂ ವೀಡಿಯೋಸ್ ಮಾಡಬೇಕು. ನಾಳೆ 1 ಡೇ ಟೈಮ್ ಇದೆ. ಸೊ ಲೆಟ್ಸ್ ಸಿ ನಾನು ಎಷ್ಟು ವೀಡಿಯೋಸ್ ಮಾಡೋಕ್ಕಾಗುತ್ತೆ ಅಷ್ಟು ನಾನು ಮಾಡಿರ್ತೀನಿ. ಸೊ ಆ್ಯಡ್ಸೆನ್ಸಿಂದ ಗೂಗಲಿಂದ ನನಗೆ ಪಿನ್ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳ್ಬೇಕಂತಂದರೆ ಆ್ಯಕ್ಚುಲಿ ನಂದು ಈಗ ಆಲ್ಮೋಸ್ಟ್ ಒಂದು $12 to $13 ಆಗಿದೆ ಫ್ರೆಂಡ್ಸ್ ಅಷ್ಟೇ. ಸೊ ಅದು ಐ ಹ್ಯಾವ್ ಟು ಕಂಪ್ಲೀಟ್ $100. ಅದಾದಮೇಲೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋದು. ಸೊ ನಾನು ವೀಡಿಯೋಸೇ ಮಾಡ್ತಾಯಿಲ್ಲ ಅಂದರೆ ನನಗೆ ಎಲ್ಲಿಂದ ಪೇಮೆಂಟ್ ಬರುತ್ತೆ. ಸೊ ಐ ಹ್ಯಾವ್ ಟು ಡೂ ಅಟ್ಲೀಸ್ಟ್ ವೀಕಲ್ಲಿ 3-4 ವೀಡಿಯೋಸ್ ಹಾಕಬೇಕು ಆ್ಯಸ್ ಐ ಆಮ್ ದ ಬಿಗಿನರ್. ಇಲ್ಲ ಅಂತಂದರೆ ಬರಲ್ಲ ಅಂತ ಅನ್ಕೋತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್.